ಸೆಲ್ವನ್ 5ನೇ ಪಾರ್ಟು 71ನೇ ಸಂಚಿಕೆ. ಸೆಂಬೀರ್ ಮಹಾದೇವಿನ ನೋಡಬೇಕು ಅಂತ ಹೇಳಿ ಸುಂದರ ಸೋಳರು ಎಷ್ಟೋ ಸತಿ ಹೇಳಿ ಕಳಿಸಿದ್ರ ಮೇಲೆ ಆ ಮುದುಕಿ ಚಕ್ರವರ್ತಿಯನ್ನು ಕಾಣೋದಕ್ಕೆ ಅಂತ ಬಂದರು. ಚಕ್ರವರ್ತಿ ಅವ್ರು ಬರುವ ಸುದ್ದಿ ತಿಳಿದು ಬಾಗಿಲ ಥರ ಬಂದು ಕಾಯ್ತಾ ಎಂದು ಬರಮಾಡಿ ಕರ್ಕೊಂಡೋದ್ರು. ತಮ್ಮ ಪಕ್ಕದಲ್ಲಿ ಸಿಂಹಾಸನದಲ್ಲಿ ಕೂತಿರೋ ಹಾಗೆ ಕೇಳ್ಕೊಂಡ್ರು. ರಾಜ ಆಮೇಲೆ ಬಂದಿದ್ದ ದುಃಖವಾದ ಸುದ್ದಿಗಳನ್ನು ಕೇಳಿ ನೊಂದಿರುವ ನಿಮ್ಮ ಮನಸ್ಸು, ನಿಮ್ಮ ಮೈ ಎಲ್ಲ ಚೆನ್ನಾಗಾಗಿರೋದ್ರ ಬಗ್ಗೆ ನೋಡಿ ತೃಪ್ತಿ ಆಗ್ತಾ ಇದ್ದೀನಿ. ದೇವರ ಕರುಣೆಯಿಂದ ತುಂಬ ಕಾಲ ನೀವು ಚಿರಂಜೀವಿಯಾಗಿ ಇದ್ದು ಈ ಲೋಕವನ್ನು ಪರಿಪಾಲನೆ ಮಾಡಿ ಬರಬೇಕು ಅಂತ ಹೇಳಿದರು ಅವರು. ಅಮ್ಮ, ನನ್ನ ಕಾಲುಗಳು ತಿರ್ಗಾ ನಡೆಯೋ ಶಕ್ತಿ ಹೊಂದಿರೋದನ್ನ ಬಗ್ಗೆ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೂ ತೃಪ್ತಿ ಇದ್ದಾನೆ. ಆದರೆ ಸೋಳನಾಡೆಲ್ಲ ತುಂಬ ಹೊಗಳಿ ಮಾತಾಡೋ ನೀವು ಬರುವಾಗ ಬಂದು ಎದ್ದು ನಿಮ್ಮನ್ನು ಸ್ವಾಗತ ಮಾಡೋಕ್ಕೆ ಆ ಕೈಲಾಗದೇ ಇದ್ದೆ. ಮೂಗಿನೂ ಕಿವುಳಿನೂ ಆಗಿ ಒಂದು ದೈವ ಅರುಳನ್ನು ಹೊಂದಿದ್ದ ಒಂದು ಹೆಣ್ಣು ಮಗಳಿಂದ ಅವಳ ಪ್ರೀತಿಯ ಶಕ್ತಿಯಿಂದ ನನ್ನ ಕಾಲುಗಳು ಅಲ್ಲಿ ಹೋಗಿರುವ ಇದನ್ನು ತಿರ್ಗಾ ಕೊಂಡು ಬಂದ್ಬಿಡ್ತು. ಎದ್ದು ನಿಂತು ನಡೆದು ಬಂದು ನಿಮ್ಮನ್ನು ಸ್ವಾಗತ ಮಾಡೋ ಭಾಗ್ಯ ಹೊಂದವನಾಗಿದ್ದೆ. ಆದ್ರೂ ದೇವಿ, ನಾನು ಉಸಿರು ಬಾಳಿರೋದ್ರ ಬಗ್ಗೆ ತೃಪ್ತಿ ಕೊಳ್ಳಲು ಇಲ್ಲ. ಇನ್ನೂ ತುಂಬ ಕಾಲ ನಾನು ಉಸಿರಿಂದ ಇರೋಕ್ಕೂ ಇಷ್ಟ ಇಲ್ಲ. ನೀವು ಅಂಥ ಆಶೀರ್ವಾದವನ್ನು ನನಗೆ ಹೇಳಬೇಡಿ. ಆದಷ್ಟು ಬೇಗ ಶಿವಪದ ಸೇರಬೇಕು ಅಂತ ಹೇಳಿ ನನಗೆ ಆಶೀರ್ವಾದ ಮಾಡಿ ಅಂತಂದರು ಸುಂದರ ಚಕ್ರವರ್ತಿ. ನಿಮ್ಮ ಕುಲದ ಮೂದಾದೇಯರು ಎಲ್ಲರೂ ವೀರಸರ್ಗವನ್ನು ಶಿವಪದವನ್ನು ಸೇರಿದರು. ನಿಮಗೂ ಪರಲೋಕದಲ್ಲಿ ಅವ್ರುಗಳು ಜಾಗ ಹುಡುಕಿ ಇಟ್ಟಿರ್ತಾರೆ. ಸರಿಯಾದ ಕಾಲ ಬರುವಾಗ ಶಿವಕಣಗಳು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಆದರೆ ಅಂಥ ಪದವನ್ನು ನೀವು ಸೇರುವುದಕ್ಕೆ ಅವಸರ ಪಡಬಾರ್ದು. ಈ ಲೋಕದಲ್ಲಿ ನಿಮಗೆ ಇನ್ನೂ ಎಷ್ಟೋ ಕರ್ತವ್ಯ ಉಳಿದಿದೆ. ಸೀದಾ ಸರಿಯಾದ ದಾರಿನಲ್ಲಿ ನೀವು ನಿಮ್ಮ ರಾಜ್ಯದ ಕೆಳಗಡೆ ಜನಗಳು ಸಂತೋಷದಿಂದ ಬಾಳ್ತಾ ಇದ್ದಾರೆ. ಶಿವಾಲಯ ಕೈಂಕರ್ಯಗಳು ನಾಡೆಲ್ಲ ನಡೀತಾ ಬರ್ತಾ ಇದೆ. ಶೈವರುಗಳು, ವೈಷ್ಣವರುಗಳು, ಬುದ್ಧರುಗಳು, ಸಮಣರುಗಳು ಮುಂತಾದ ಎಲ್ಲ ಮತದವರು ನಿಮ್ಮ ಆಯುಸ್ಸು ಚೆನ್ನಾಗಿರಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡಿ ಬರ್ತಾರೆ. ತಾಯೇ, ಅವುಗಳು ಯಾರೂ ನಿನಗೆ ಇನ್ಮೇಲೆ ಅಂಥ ಪ್ರಾರ್ಥನೆ ಮಾಡಬಾರ್ದು. ನನ್ನ ಆಯುಸ್ಸು ತುಂಬ ಜಾಸ್ತಿ ಆಗುವಾಗ ನನ್ನ ಮನಸ್ಸಿನ ವೇದನೆಯನ್ನು ಜಾಸ್ತಿ ಮಾಡುವ ಪ್ರಾರ್ಥನೆ ಆಗುತ್ತೆ. ಸೋಳನಾಡು ಕೊಟ್ಟಿದ್ದ ವೀರರುಗಳ ಒಳಗೆ ವೀರಾದಿ ವೀರನಾದ ಆದಿತ್ಯ ಕರಿಗಾಲನನ್ನು ಕಳ್ಕೊಂಡು ನಾನು ಈ ಲೋಕದಲ್ಲಿ ತುಂಬ ಕಾಲ ಉಸಿರಿಂದ ಇರಬೇಕಾ? ಅವನು ಸತ್ತೋಗಿರೋಕ್ಕೆ ಮುಂಚೆನೇ ನನ್ನ ಉಸಿರು ಹೋಗಿರಬಾರ್ದ? ಚಕ್ರವರ್ತಿ, ಪುತ್ರಸೋಗ ಅನ್ನೋದು ತುಂಬ ಕೆಟ್ಟಿದೆ. ಆದರೆ ವಿಧಿನ ಇದರ ಶಕ್ತಿ ಬಗ್ಗೆ ಹೆಣ್ಣು ಮಗಳಾಗಿ ನಾನು ನಿಮಗೆ ಹೇಳಬೇಕಾಗಿಲ್ಲ. ಕೃಷ್ಣ ಭಗವಾನ್ ಅರ್ಜುನನ ಜೊತೆ ತುಂಬ ಗೆಳೆಯರಾಗಿದ್ದರು. ಎಲ್ಲರನ್ನ ನೋಡಿಕೊಳ್ಳುವ ಕಡவுಳಾಗಿಯ ದೇವರಾಗಿಯ ತಿರುಮಾಲಿನ ಅವತಾರ ಕೃಷ್ಣ ಪರಮಾತ್ಮ. ಅವರಿಂದ ಕೂಡ ಅರವನನ್ನು ಅಭಿಮನ್ಯನ್ನು ಕಾಪಾಡಿಕೊಡೋಕ್ಕಾಗಲಿಲ್ಲ. ಅಂಥ ಒಂದು ವೀರ ಮಕ್ಕಳನ್ನು ಹೋದ್ಮೇಲೇನು ಅರ್ಜುನ ಉಸಿರಿಂದ ಇರಲಿಲ್ವ? ಎತ್ತ ಮಕ್ಕಳಿನ ಮೇಲೆ ಆಸೆ ಇಲ್ಲದೆ ಇರೋನು ಅಲ್ಲವೇ ಅರ್ಜುನ. ತನ್ನ ಉಸಿರನ್ನು ಕಾಪಾಡೋಕೋರ್ಸ ನಿನ್ನ ಉಸಿರನ್ನು ಕಾಪಾಡ್ಕೋಬೇಕು. ಈ ಲೋಕದಲ್ಲಿ ಇರೋರು ಎಲ್ಲರೂ ಉಸಿರನ್ನು ಕಾಪಾಡೋಕ್ಕೆ ನೀನು ಉಸಿರನ್ನು ಕಾಯಿಸ್ಕೋಬೇಕು ಅಂತ ಹೇಳಿ ಕೃಷ್ಣ ಪರಮಾತ್ಮ ಬೋಧನೆ ಮಾಡಿದ್ದನ್ನು ಕೇಳಿಕೊಂಡು ಅರ್ಜುನ ಉಸಿರಿಂದ ಇದ್ದ. ಚಕ್ರವರ್ತಿ, ಕೃಷ್ಣ ಭಗವಾನ್ ಅರ್ಜುನನಿಗೆ ಮಾಡಿದ್ದ ಬೋಧನೆ ನಿಮ್ಗಳನ್ನೂ ಹೊಂದತ್ತೆ. ತಾಯೇ, ಅಭಿಮನ್ಯು ರಣರಂಗದಲ್ಲಿ ಜಗಳ ಮಾಡಿ ಮರಣನ ಹೊತ್ತಿದ್ದ, ವೀರ ಸ್ವರ್ಗ ಹೋಗಿದ್ದನು. ನಿಮ್ಮ ಕುಮಾರ ವೀರದಲ್ಲಿ ಅಭಿಮನ್ಯು ಕಮ್ಮಿ ಆದವನಲ್ವೇ? 12 ವಯಸ್ಸಿನಲ್ಲೇ ಸೇವೂರು ಪೌರ್ಕಳದಲ್ಲಿ 18ನೇ ಪ್ರಾಯದಲ್ಲಿ ವೀರಪಾಂಡಿಯನ್ನ ಕೊನೆಯ ಇದರಲ್ಲೂ ಆದಿತ್ಯ ಕರಿಗಾಲನ ಮಾಡಿದ ವೀರ ಸಾಹಸಗಳನ್ನ ಈ ಲೋಕ ಯಾವತ್ತೂ ಮರೆಯೋಕ್ಕಾಗಲ್ಲ. ಅಭಿಮನ್ಯುವನ್ನ ಕಡೆಗೆ ಎಲ್ಲರೂ ಸುತ್ತಕೊಂಡು ಅವನ ನಿರಾದೆ ಬಾಣಿ ಮಾಡಿ ಅಧರ್ಮ ಯುದ್ಧ ಮಾಡಿ ಕೊಂದಿದ್ದಾರೆ. ಅದು ಹಾಗೆಯೇ ಆದಿತ್ಯ ಕರಿಗಾಲನ ತಂತ್ರದಿಂದ ಒಂಟಿಯಾಗಿ ಮಾಡಿ ಸಂಚುಕಾರಗಳು ಎಲ್ಲರೂ ಸುತ್ತಿ ನಿಂತು ದಿಢೀರಂತ ಒಡೆದು ಕೊಂದುಬಿಟ್ರು. ತಾಯಿ, ಅವನು ಸತ್ತೋಗಿದ್ದು ಹೇಗೆ ಅನ್ನೋದನ್ನು ಮಾತ್ರ ನಾನು ನಿಶ್ಚಯವಾಗಿ ತಿಳ್ಕೊಳ್ಳೋಕ್ಕಾದರೆ ನನ್ನ ಮನಸ್ಸು ಸ್ವಲ್ಪ ನೆಮ್ಮದಿ ಆಗುತ್ತೆ. ಕಳೆದು ಹೋಗಿದ್ದ ಬಗ್ಗೆ ಯಾತಕ್ಕೋಸ್ಕರ ಮನಸ್ಸನ್ನು ಹುಣ್ಣು ಮಾಡ್ಕೊಂಡಿದ್ದೀರಾ?
ಕರಿಗಾಲನೆ ವಿಧಿ ಮುಗಿದೋಯ್ತು. ಧೂಮಕೇತು ಬಿದ್ದಿತ್ತು. ಸೋಳನಾಡು ಒಂದು ಮಹಾವೀರನನ್ನು ಕಳ್ಕೊಂಡಿತ್ತು. ಯಾಕೆ ಏನು ಅನ್ನು ವಿಚಾರಿಸಿ ಆಗತ್ತೆ, ನಿಜವನ್ನು ಕ್ಯೂರ್ ಆಗದೆ ಇದ್ದರೆ, ನಿಜ ಕ್ಲಿಯರ್ ಆಗದೆ ಇದ್ದರೆ ಯಾರ್ಯಾರ ಮೇಲೂ ಅನುಮಾನ ಉಂಟಾಗತ್ತೆ ತಾಯಿ. ಭೂಮಿಯನ್ನು ಆದಿಶೇಷನ ತಾಳ್ಕೊಂಡಿರೋ ಥರ ಸೋಳರಾಮರಾಜನೇ ತಾಳ್ಕೊಂಡು ಬಂದಿದ್ದ ದೊಡ್ಡ ಪಡಿವೆಟ್ಟರ ಮೇಲೇ ಕೆಲವರು ಅಪವಾದವನ್ನು ಎಬ್ಬಿಸ್ತಾರೆ. ಸುಮ್ಮನೆ ಅವ್ರ ಮೇಲೆ ಅಪವಾದವನ್ನು ಹೇಳ್ತಾ ಇದ್ದಾರೆ. ಅದನ್ನೇ ಕೇಳಿ ಅವ್ರನ್ನೇ ಕೇಳಿ ನಿಜವನ್ನು ತಿಳ್ಕೊಬೋದಲ್ವ. ದೊಡ್ಡ ಪಡಿವೆಟ್ಟರನ್ನ ಕೇಳೋಕ್ಕೆ ಯಾರಿಗೆ ಧೈರ್ಯ ಉಂಟು? ನನಗಿಲ್ಲ ತಾಯಿ. ಹೇಗೋ ಅವ್ರು ಇದರಲ್ಲಿ ಸಿಕ್ಕಿಕೊಂಡು ಮನಸ್ಸು ನೊಂದು ಹೋಗಿದ್ದಾರೆ. ಏನು ನಡೆದಿದ್ದು ಅಂತ ಹೇಳಿ ಅವರಾಗೇ ಹೇಳದೇ ಇರೋ ತನಕ ಅವ್ರನ್ನ ಯಾರು ಕೇಳೋಕ್ಕಾಗುತ್ತೆ? ಅಮ್ಮ, ತಕ್ಕೋಲ ಪೋರ್ಕಳ ರಣರಂಗದಲ್ಲಿ ನನ್ನ ದೊಡ್ಡ ತಂದೆ ರಾಜಾದಿತ್ಯರು ಯಾನೆ ಮೇಲೆ ತುಂಜಿ ವೀರಸ್ವರ್ಗ ಸೇರಿಕೊಂಡಿರು. ಆಮೇಲೆ ಸೋಳ ಸೈನ್ಯ ಚಿನ್ನ ಅಭಿನ್ನವಾಗಿ ಚದರಿ ಓಡೋಕ್ಕೆ ಶುರು ಮಾಡಿತ್ತು. ಓಡಿದ್ದ ವೀರಗಳನ್ನೆಲ್ಲ ಒಂದೇ ಸತಿ ಕುಡಿಸಿ ತಿರ್ಗಾನೊಂದು ಸೈನ್ಯವಾಕಿ ಕನ್ನಡ ದೇವನ ಪಡೆಗಳನ್ನು ಓಡಿಸ್ಬಿಟ್ಟಿದ್ದ ಮಹಾವೀರರು ದೊಡ್ಡ ಪಳಿವೆಟ್ಟರು ಅಂತ. ಆವತ್ತು ಅವರು ಆ ಕಡೆ ಆ ಥರ ಮಾಡಿಲ್ಲ ಅಂದರೆ ಇವತ್ತು ಈ ಸೋಳ ಸಾಮ್ರಾಜ್ಯನೇ ಇದ್ದಿರಲ್ಲ. ತಕ್ಕೊಲತ್ತು ಜಗಳದಲ್ಲಿ ಅವರ ಮೈಯಲ್ಲಿ 64 ಗಾಯಗಳು ಉಂಟಾಯಿತು. ಆಗನ್ನು ಅವರು ಸೋತೋಗದೆ ರಣರಂಗದಲ್ಲಿ ನಿಂತು ಜಯ ಗಳಿಸಿದರು. ಅದಾದಮೇಲೆ ಅವರು ರಣರಂಗಕ್ಕೆ ಹೋಗಬಾರ್ದಂತ ಹೇಳಿ ಕಟ್ಟುಪಾಡು ಮಾಡಿ ಗಾರಿಯಾಗಿ ಮಾಡಿಬಿಟ್ಟಿದ್ವಿ ಅಂತ ದೊಡ್ಡವ್ರನ್ನ, ನನ್ನ ತಂದೆಗೆ ಸಮವಾದವ್ರನ್ನ ನಾನು ಏನು ಕೇಳೋಕ್ಕಾಗುತ್ತೆ? ನಿಜ ಹೊರಗೆ ಬರೋಕ್ಕೆ ಬೇರೆ ದಾರಿ ಏನು ಇಲ್ವಾ? ವಾಣರ್ಗುಳದ ವಂದಿತೇವನು ಕಾರಿಗಾಲನ ಮೈಯ ಪಕ್ಕದಲ್ಲಿ ಇದ್ದಿದ್ದಾನೆ ಅಂತ ಹೇಳ್ತಾರೆ. ಅವನ್ನ ಕೇಳಿ ನಿಜವನ್ನು ತಿಳ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಅವನು ಪಾದಾಳ ಸರಿಯಿಂದ ತಪ್ಪಿ ಹೊರಟ. ಇದ್ರ ಬಗ್ಗೆ ಚಿಕ್ಕಪಡಿವೆಟ್ಟರು ಮುಖ್ಯಮಂತ್ರಿ ಮೇಲೆ ತಪ್ಪು ಹೇಳೋಕ್ಕೆ ನ್ಯಾಯ ಇದೆ. ಇದು ಇಷ್ಟು ತನಕ ಮೌನವಾಗಿ ಇದ್ದಿದ್ದ ಕುಂದವೇ ಇವಾಗ ಅಡ್ಡ ಮಾಡಿ ತಂದೆಯೇ ಆ ವೀರರನ್ನು ಹೇಗನ್ನು ಕೊಂಡು ಬಂದು ಒಪ್ಪಿಸೋ ಹಾಗೆ ಮುಖ್ಯಮಂತ್ರಿ ಜವಾಬ್ದಾರಿ ಒಪ್ಕೊಂಡಿದ್ದಾರಲ್ಲ ಅಂತ ಅಂದರು. ಮಗು, ಈ ಥರ ಮುಖ್ಯಮಂತ್ರಿ ಎಷ್ಟೋ ಸತಿ ಜವಾಬ್ದಾರಿನ ಒಪ್ಕೊಂಡಿದ್ದಾರೆ, ಆದರೆ ನೆರವೇರಿಸೋದು ನಿಶ್ಚಯವಿಲ್ಲ. ಸಂಬೂರಿ ಮಗ ಕಂದನ್ಮಾರನ ಓಡಿ ಅವನ್ನ ಹಿಂಬಾಲಿಸ್ಕೊಂಡು ಹೋಗಿದ ಹಾಗೆ ತಿಳ್ಕೊತೀನಿ. ಕಂದನ್ಮಾರ ಅಷ್ಟೊಂದು ಮುನ್ಯೋಜನೆಕಾರ ಅಲ್ಲ, ಅವಸರ ಬುದ್ಧಿ ಇರೋನು. ಅದರಲ್ಲೂ ಸಂಬೂರಿಯ ಕೊಲಕ್ಕೆ ಕಳಂಕ ಬರಬಾರ್ದು ಅಂತ ಹೇಳಿ ಅಹಂಕಾರ ಇರೋನು. ಅವನು ವಂದಿತೇವನ್ನು ಹಿಂಬಾಲಿಸ್ಕೊಂಡು ಇರುವುದು ನನ್ನ ವಿಚಾರವನ್ನು ಜಾಸ್ತಿ ಮಾಡ್ತಾ ಇದೆ. ಅಯ್ಯ, ಕಳೆದೋಗಿದ್ದನ್ನು ಮರ್ತು ಬಿಡೋದೇ ಒಳ್ಳೆಯದು. ಇನ್ನು ನಡಿಬೇಕಾಗೋದ್ರ ಬಗ್ಗೆ ಯೋಚನೆ ಮಾಡಿ ತಾಯೇ. ಅದಕ್ಕೆ ಅಂತಲೇ ನಿಮ್ಮನ್ನು ಕರ್ಕೊಂಬರಕ್ಕೆ ಹೇಳಿದ್ದೀನಿ. ಆಳು ಮೇಲೆ ಆಳು ಕರೆಸ್ತಾನೇ ಇದ್ದೀನಿ. ಮೇಲೆ ನಡಿಬೇಕಾದ ಬಗ್ಗೆ ನನಗೆ ಯೋಚನೆ ಕೂರಿ ಹೆಲ್ಪ್ ಮಾಡಬೇಕು. ಚಕ್ರವರ್ತಿ, ಬುದ್ಧಿನಲ್ಲಿ ದೊಡ್ಡವರಾಗಿದ್ದ ಎಷ್ಟೊಂದೋ ಅಧಿಕಾರಿಗಳು ನಿಮಗೆ ಯೋಚನೆ ಹೇಳೋಕ್ಕೆ ಇದ್ದಾರೆ. ಈ ಹೆಣ್ಮಗು, ಈ ಹೆಣ್ಣಾದ ನಾನು ಏನು ಯೋಚನೆ ಹೇಳ್ತೀನಿ? ನನ್ನನ್ನು ಕೈ ಹಿಡಿದು ನನ್ನ ಜೀವಿಯವನ್ನು ಪುರಿದ ಮಾಡಿದ ನನ್ನ ಮಹಾಪುರುಷ ಈ ಲೋಕದಲ್ಲಿ ಬಾಳಿದ್ದ ಕಾಲದಲ್ಲೂ ನಾನು ಅರಸಾಂಗ ಗೌರ್ಮೆಂಟ್ ಕೆಲಸದಲ್ಲಿ ನನ್ನ ಗಮನವನ್ನು ಹಾರಿಸಿಲ್ಲ. ಅವರು ದೇವ್ರ ಲೋಕ ಹೋದ್ಮೇಲೆ ಕಿಸುವ ಕೈಂಗರದಲ್ಲೇ ಪಾಲ್ಗೊಂಡಿದ್ದೀನಿ. ನನ್ನಿಂದ ಏನು ಯೋಚನೆ ಹೇಳೋಕ್ಕಾಗುತ್ತೆ? ದೇವಿ, ಕೋಪಿಸ್ಕೋಬಾರ್ದು. ನಮ್ಮ ಸೋಳಕುಳದಲ್ಲಿ ಹುಟ್ಟಿದ ಹೆಣ್ಣುಮಕ್ಕಳು ಎಲ್ಲರೂ ದಡ್ರಲ್ಲ. ಇದ್ದಾಳಲ್ವಾ ನನ್ನ ಪ್ರೀತಿಯ ಮಗಳು ಕುಂದವೇ. ಅವಳಿಗೆ ಸರಿಯಾದ ಬುದ್ಧಿ ಇರೋರನ್ನ ನಾನು ಕಂಡಿಲ್ಲ. ಕ್ಷಮಿಸಬೇಕು ಚಕ್ರವರ್ತಿ, ನಾನು ಸೋಳಕುಳದಲ್ಲಿ ಹುಟ್ಟಿದವಳು ಅಲ್ವಲ್ಲ, ಮಳವರ ಕುಲದಲ್ಲಿ ಹುಟ್ಟಿದವಳು ತಾನೆ ಅಂತ ಹೇಳಿದರು ಮುದಿಯ ಪ್ರಾಟಿಯರು. ನನ್ನ ಯಾವ ಕುಲದಲ್ಲಿ ಹುಟ್ಟಿದ್ರು ಹೆಣ್ಣುಗಳು ಬುದ್ಧಿವಂತರಾಗೇ ಇರ್ಬೋದು. ಹುಟ್ಟಿದ ಕುಲ, ಹೋಗಿದ್ದ ಕುಲ ಎರಡಕ್ಕೂ ಒಳ್ಳೆಯದನ್ನೇ ಮಾಡ್ಬೋದು. ಹೆಣ್ಣುಮಕ್ಕಳು ಬರೀ ಹಠ ಮಾಡಿ ಹಿಡಿದು ಹುಟ್ಟಿದ ಕುಲಕ್ಕೂ ಹೋಗಿದ್ದ ಕುಲಕ್ಕೂ ಅಳಿಸಿ ಹೋಗೋಕ್ಕೆ ಕಾರಣ ಆವುದು ಉಂಟು. ತಾಯೇ, ನೀವು ಅಂತಹ ಕುಲನಾಶಕ್ಕೆ ಕಾರಣವಾಗ್ತೀರಾ ಅಂತ ಹೇಳಿದರು. ಈ ಥರ ಸುಂದರ ಸರಳರು ಕೇಳಿದ ತಕ್ಷಣ ಸೆಂಬಿನ್ಬಾದೇವಿ ಬೆಂಕಿಯನ್ನು ತುಳಿದವರ ಹಾಗೆ ಒದ್ದಾಡಿ, ಚಕ್ರವರ್ತಿ, ಇದೇನು ಮಾತು? ನನ್ನಿಂದ ಯಾಕೆ ಸೋಳಕುಲ ನಾಶ ಆಗಬರುತ್ತೆ? ನಾನು ಅಷ್ಟೊಂದು ಶಕ್ತಿ ಉಳ್ಳವಳು ಅಲ್ವೇ ಅಂತ ಹೇಳಿ ಕಣ್ಣುಗಳಲ್ಲಿ ನೀರು ತುಂಬಿಸಿ ಬಿಕ್ಕಿಕೊಂಡೆ ಅತ್ತರು. ದೇವಿ, ಸ್ವಲ್ಪ ಕಠಿಣವಾಗಿ ನಾನು ಮಾತಾಡೋದಕ್ಕೋಸ್ಕರ ನನ್ನ ಕ್ಷಮಿಸಬೇಕು. ನನ್ನ ದೊಡ್ಡ ಮಗ ಸತ್ತು ನಾನು ಉಸಿರಿಂದ ಇದ್ದೀನಿ ಅನ್ನೋ ಯೋಚನೆ ನನ್ನ ಮನಸ್ಸನ್ನು ಒಡಿತಾನೆ ಇದೆ. ಆದರೆ ಇದಕ್ಕಿಂತ ನನಗೆ ಬರಬೇಕಾಗದ ಕಷ್ಟನೂ ಒಂದು ಉಂಟು. ನನ್ನ ಮೂದಾದೇಯರುಗಳು ಕಾಲದಿಂದ ಸ್ಟ್ರಾಂಗ್ ಆಗಿದ್ದು ಹರಳಿ ಬರ್ತಾ ಈ ಸೋಳ ಸಾಮ್ರಾಜ್ಯ ನನ್ನ ಕಾಲದಲ್ಲಿ ಚಿನ್ನ ಪಿನ ಆಗಿ ಅಳಿಸೋಗಿತ್ತು ಅಂದರೆ ಅದಕ್ಕಿಂತ ದೊಡ್ಡ ದಂಡನೆ ನನಗೆ ಏನೂ ಇಲ್ಲ. 3 ವರ್ಷಗಳಾಗಿ ನನ್ನ ಕುಮಾರ ಕರಿಗಾಲಣ್ಣ ನಾನು ನೋಡೋದನ್ನೇ ಇದ್ದೀನಿ. ನನಗೆ ಅಂತ ಕಾಂಜಿನಗರಲ್ಲಿ ಅವನು ಚಿನ್ನದ ಮಾಳಿಗೆಯನ್ನು ಕಟ್ಟಿದ್ದಾನೆ. ಅಲ್ಲಿ ಬಂದು ಉಳಿಯೋ ಹಾಗೆ ನನ್ನನ್ನು ಆವಾಗ ಕೇಳ್ತಾ ಇದ್ದಾನೆ. ನಾನು ಹೋಗಲಿಲ್ಲ. ನನ್ನ ಮೈಯನ್ನು
ಪರಿಸ್ಥಿತಿ ನೋಡಿ ಕಾರಣವಾಗಿ ಹೇಳ್ಕೊಂಡು ಬಂದೆ. ನಿಜವಾದ ಕಾರಣ ಅದು ಇಲ್ಲ. ನಾನು ಕಾಂಜಿಗೆ ಹೊರಟು ಹೋದರೆ ಪಳವೆಟೇರುಗಳ ಸ್ನೇಹದಲ್ಲಿ ಅವನಂಬಿಕೆ ಕೊಂಡು ನಾನು ಹೋಗ್ಬಿಟ್ಟ ಹಾಗೆ ಅವ್ರುಗಳನ್ನು ಅನ್ಕೋಬೋದು, ಬೇರೆ ಚಿಕ್ಕ ರಾಜಗಳನ್ನು ದೊಡ್ಡ ಅಧಿಕಾರಿಗಳನ್ನು ಅನ್ಕೋಬೋದು. ಅದರಿಂದ ಏನೇನು ಸಂಚಲ ಬರುತ್ತೋ, ಏನು ವಿಪರೀತ ಈ ಸೋಳ ರಾಜ್ಯಕ್ಕೆ ಉಂಟಾಗುತ್ತೋ ಅಂತ ಹೇಳಿ ಅಂದ್ಕೊಂಡೆ ನಾನು ಕಾಂಜಿಗೆ ಹೋಗಲಿಲ್ಲ. ನಾನು ಹೋಗಿದ್ದರೆ ಒಂದು ವೇಳೆ ನನ್ನ ಪ್ರೀತಿಯ ಕುಮಾರ ಕರಿಗಾಲನ್ ಇವತ್ತು ಉಸಿರಿಂದ ಇದ್ದಿರ್ಬೋದು. ರಾಜ, ನೀವು ಎಷ್ಟೊಂದೋ ಬುದ್ಧಿವಂತರು, ತುಂಬ ಎಲ್ಲ ಸ್ಟ್ರೆಂತು ಇರೋರು, ಆದರೆ ವಿಧಿಯನ್ನು ಮಾರಿಸಿ ಬರೆಯೋಕ್ಕೆ ನಿಮ್ಮಿಂದ ಕೂಡ ಆಗಲ್ಲ. ಹೌದು ತಾಯೇ, ವಿಧಿಯನ್ನು ನನ್ನಿಂದ ಚೇಂಜ್ ಮಾಡೋಕ್ಕಾಗಲಿಲ್ಲ, ಆದರೆ ನನ್ನ ಕುಮಾರಣ್ಣನ ಅಂತ್ಯಕಾಲದಲ್ಲಿ ನೋಡೋಕ್ಕೆ ಆಗದಂತೆ ಹೋಗ್ಬಿಡ್ತಲ್ಲ, ಅವನ ಮನಸ್ಸಿನಲ್ಲಿ ಕುಡ್ಕೊಂಡಿದ್ದ ವೇದನೆಯನ್ನು ತಿಳ್ಕೊಳ್ದೆ ಹೋಗ್ಬಿಟ್ನಲ್ಲ ಅಂತ ಹೇಳಿ ಇವತ್ತಿಗೂ ನಾನು ಪಡುವ ಪಶ್ಚಾತ್ತಾಪ ಇಲ್ಲದೆ ಹೋಗಿರತ್ತೆ. ಇದನ್ನೆಲ್ಲ ಯಾತಕ್ಕೋಸ್ಕರ ಹೇಳ್ತಾ ಇದ್ದೀನಿ. ವಿಜಯ ಸೋಲನ್ನು ಅವ್ರ ದಾರಿಯಲ್ಲಿ ಬಂದಿದ್ದ ವೀರಾದಿ ವೀರಗಳನ್ನು ರಕ್ತದನ್ನು ಕೊಟ್ಟು ಉಸಿರನ್ನು ಕೊಟ್ಟು ಸ್ಥಾಪಿಸಿದ ಈ ಸೋಳ ಸಾಮ್ರಾಜ್ಯ ಒಳ್ಳೆಯದನ್ನು ಅಂದ್ಕೊಂಡು ನನ್ನ ಸ್ವಂತ ಆಸಾಪಾಸಗಳೆಲ್ಲ ನಾನು ಬುಡ ಸಮೇತ ಕಿತ್ತು ಹಾಕ್ಬಿಟ್ಟಿದ್ದೀನಿ ಅನ್ನೋದನ್ನು ನಿಮಗೆ ತಿಳಿಸೋಕ್ಕೋಸ್ಕರನೇ. ಆದಿತ್ಯ ಕರಿಗಾಲನ ಯಾವ ಕಾರಣದಿಂದ ನಾನು ಪಳವೆಟೇರುಗಳನ್ನು ಅವರು ಸೇರಿ ಚಿಕ್ಕರಾಜಗಳನ್ನು ಹಿಡಿದೇ ಹೋಗ್ಬಿಡ್ತು. ನಿಮ್ಮ ಕುಮಾರನೂ ನನ್ನ ಸೋದರನೂ ಆಗಿಯ ಮಧುರಾಂಧಕನ್ನ ನನಗೆ ಆಮೇಲೆ ಸೋಳಸಿಂಗಾದಲ್ಲೇ ಹತ್ತಿ ಇಡಬೇಕು ಅಂತ ಪ್ರಯತ್ನ ಮಾಡಿದರು. ಆದರೆ ಅವರುಗಳು ಆ ಥರ ಪ್ರಯತ್ನ ಮಾಡಿದಲ್ಲಿ ತಪ್ಪು ಏನಿಲ್ಲ. ಮಹಾಪುರುಷನು ಶಿವಜ್ಞಾನ ಚಿತ್ತರು ಅದರ ಗಂಡರಾಜನ ಮಗ ಸೋಳಸಿಂಗಾದಲ್ಲಿ ಏರಕ್ಕೆ ಎಲ್ಲ ವಿಧದಲ್ಲೂ ಹಕ್ಕುದಾರ. ನಿಜವಾಗ್ಲೂ ನಾನು ಪಟ್ಟ ಸೂಟಿಕೊಂಡಿದ್ದೆ, ತಪ್ಪಾದ ಕೆಲಸ. ಆವಾಗ ದೊಡ್ಡವರುಗಳು ಎಲ್ಲರೂ ಹೇಳಿದ್ದಾರೆ ಅಂತ ಹೇಳಿ ಮಾತು ಬೇರೆ ಆಗಲ್ಲ ಅಂತ ಹೇಳಿದೆ ಬಿಟ್ಟು ಅವ್ರುಗಳಿಗೆ ಸಮ್ಮತಿ ಕೊಟ್ಬಿಟ್ಟೆ. ಅದನ್ನು ಫಲಗಳನ್ನು ಇವತ್ತು ಅನುಭವಿಸ್ತಾ ಇದ್ದೀನಿ. ನನ್ನ ಪ್ರೀತಿಯ ಕುಮಾರಣ್ಣನ ಬಲಿ ಕೊಟ್ಬಿಟ್ಟು ನಾನು ಉಸಿರಿಂದ ಇದ್ದೀನಿ. ಇಷ್ಟೊಂದು ಕಷ್ಟವೇ ನನಗೆ ಸಾಕು. ಇನ್ಮೇಲೆ ಈ ದೊಡ್ಡ ರಾಜ್ಯ ಒಳಗಡೆನೇ ಜಗಳದಿಂದ ಅಳಿಸಿ ಹೋಗೋದನ್ನು ನಾನು ನನ್ನ ಕಣ್ಣಿಂದ ನೋಡೋಕ್ಕೆ ಇಷ್ಟಪಟ್ಟಿಲ್ಲ. ದೇವಿ, ಅಂಥ ಒಂದು ನಾಶ ಈ ಸೋಳ ಸಾಮ್ರಾಜ್ಯಕ್ಕೆ ಬರದೆ ತಡೆಯೋಕ್ಕೆ ನೀವು ಹೆಲ್ಪ್ ಮಾಡಬೇಕು ಅಂತಂದರು ಸುಂದರ ಸೋಳ. ಚೆಂಬಿಯನ್ ಮಾದೇವಿ ತಮ್ಮ ಕಂಗಳಲ್ಲಿ ಬಂದಿದ್ದ ಕಣ್ಣೀರನ್ನು ಒರೆಸ್ಕೊಂಡು ಅರಸರ್ ಕರೆಸಿ, ನೀವು ಹೇಳೋದು ಯಾವುದು ನನ್ನ ಚಿಕ್ಕ ಬುದ್ಧಿಗೆ ಸರಿ ಅಂತ ಅನಿಸಲಿಲ್ಲ. ನನ್ನ ಗಂಡನಿಗೆ ಆದಮೇಲೆ ನನ್ನ ಮೈದಾನು ನಿಮ್ಮ ತಂದೆಯ ಆದರೆ ಅರಂಜಯ ದೇವರು ಸಿಂಗಾದನ ಹತ್ತಿದ್ರು. ನನ್ನ ಗಂಡನ ಇಷ್ಟ ಹಾಗೇನೆ ಅದು ನಡೆಯಿತು. ಅರಂಜಯರಾದಮೇಲೆ ನೀವು ಸಿಂಗಾದನ ಹತ್ತಬೇಕು ಅನ್ನೋದು ನನ್ನ ಗಂಡನ ಇಷ್ಟ. 3 ಲೋಕವನ್ನು ಒಂದೇ ಕೆಳಗಡೆ ರಾಜ್ಯ ಮಾಡಿದ್ದ ನಿಮ್ಮ ಅಜ್ಜ ಪರಾಂದಕ ದೇವರನ್ನು ಅದೇ ಥರ ಏರ್ಪಾಡು ಮಾಡಿಬಿಟ್ಟು ಹೋದರು. ಆದರೆ ನೀವು ಸೋಳಸಿಂಗಾದನ ಹತ್ತಿದಲ್ಲಿ ಏನು ತಪ್ಪು ಇಲ್ಲ. ನಾದರೂ ಶಿವಭಕ್ತಿಯಲ್ಲಿ ಪಾಲ್ಕೊಂಡು ಆತ್ಮಾನುಭೂತಿಗೆ ತುಂಬ ರಿಚ್ ಆಗಿ ಇದ್ದರು. ರಾಜನೀಗ ಕಾರ್ಯಗಳಲ್ಲಿ ಅವ್ರ ಮನಸ್ಸು ಪಾಲ್ಕೊಂಡಿಲ್ಲ. ಆದ್ದರಿಂದ ಅವರ ಕಾಲದಲ್ಲಿ ಸೋಳ ರಾಜ್ಯ ಕಮ್ಮಿ ಆಗ್ತಾನೆ ಬಂತು. ನೀವು ಪಟ್ಟಕ್ಕೆ ಬಂದ ಮೇಲೆ ತಿರ್ಗಾನು ರಾಜ್ಯ ದೊಡ್ಡದಾಯಿತು. ಸೌತ್ ಕಡೆಯನ್ನು ನಾರ್ತ್ ಕಡೆಯನ್ನು ಹುಟ್ಟಿದ್ದ ವೈರಿಗಳು ಎಲ್ಲರನ್ನ ಹೋಗಲಾಡಿಸ್ಬಿಟ್ರು. ಈ ಥರ ರಾಜ್ಯ ಮೇಲೆ ಬರೋದಕ್ಕೆ ಮುಖ್ಯ ಕಾರಣವಾಗಿದ್ದವನು ನಿಮ್ಮ ಮಗ ಆದಿತ್ಯ ಕರಿಗಾಲ. ಅವನಿಗೆ ಲೋಕ ಅರಿಯದೆ ಯುವರಾಜ ಪಟ್ಟ ಕಟ್ಟಕ್ಕಾಗಿತ್ತು. ಅದನ್ನು ಮಾರಿಸಿ ನನ್ನ ಮಗನಿಗೆ ರಾಜ್ಯ ಹಕ್ಕನ್ನು ಬೇಕು ಅಂತ ಅನ್ನೋದಕ್ಕೆ ನಾನು ಹೆಂಗೆ ಸಂಬಂಧಿಸೋಕ್ಕಾಗುತ್ತೆ? ನಾನು ಸಂಬಂಧಿಸಿದ್ರು ಲೋಕ ಸಂಬಂಧಿಸಿದ ರಾಜ್ಯದ ಜನಗಳು ಸಂಬಂಧಿ ಕೊಡ್ತಾರೆ. ಚಕ್ರವರ್ತಿ ಒಳಗೊಳಗನೆ ಜಗಳದಿಂದ ರಾಜ್ಯ ಕುಸಿದೋಗೋದನ್ನು ತಡೆಯೋಕ್ಕೆ ಇಷ್ಟಪಡುವ ಹಾಗೆ ಸ್ವಲ್ಪ ಮುಂಚೆ ಹೇಳಿದ್ರಿ. ಆದಿತ್ಯ ಕರಿಗಾಲನ್ನ ಬೇಡ ಅಂದ್ಬಿಟ್ಟು ನನ್ನ ಮಗನಿಗೆ ಪಟ್ಟ ಕಟ್ಟಿದರೆ ಅದೇ ಒಳಗಡೆ ಜಗಳ ಬಂದಿರಲ್ವಾ, ರಾಜ್ಯ ಕುಸಿದೋಗಿರಲ್ವ ಅಂತ ಕೇಳಿದ್ದು. ಹೌದು ತಾಯಿ, ಅದರಿಂದ ತಾನೇ ನಾನು ಯೋಚನೆ ಮಾಡ್ತಾ ಇದ್ದೇನೆ. ಎಲ್ಲರನ್ನೂ ಸಮರಸ ಮಾಡಿ ಎಲ್ಲರೂ ಒಪ್ಕೊಳ್ಳೋ ಹಾಗೆ ಒಂದು ಏರ್ಪಾಡು ಮಾಡೋಕ್ಕೆ ಪ್ರಯತ್ನ ಪಟ್ಟೆ. ಅದು ಕೈ ಕೂಡೋ ಒಳಗೇನೆ ವಿಧಿ ಅಡ್ಡ ಬಂದ್ಬಿಡ್ತು. ಕರಿಗಾಲನ್ನ ಆಯ್ಸು ಮುಗಿದೋಯ್ತು ತಾಯಿ. ಆಮೇಲೆ ನಾನು ಮಾಡಬೇಕಾಗ್ತಾನೆ ಏನು? ನೀವೇ ಹೇಳಿ. ಈ ರಾಜ್ಯದ ಜವಾಬ್ದಾರಿಯನ್ನು ನನ್ನಿಂದ ಇಲ್ಲಿ ತಡೆಯೋಕ್ಕಾಗಲ್ಲ. ಯಾರ ಹತ್ರ ನಾನು ಒಪ್ಪಿಸ್ಬಿಟ್ಟು ಕರಿಗಾಲನ ಕೊನೆಯ ಇಷ್ಟವನ್ನು ನೆರವೇರಿಸೋಕ್ಕೆ ಇಷ್ಟಪಡ್ತೀನಿ. ಕಾಂಚಿನಲ್ಲಿ ನನಗೆ ಅಂತ ಕರಿಗಾಲ ಕಟ್ಟಿರುವ ಚಿನ್ನದ ಮಾಳಿಗೆಯಲ್ಲಿ ಉಳಿದು ನನ್ನ ಅಂತ್ಯಕಾಲವನ್ನು ಕಳೆಯೋಕ್ಕೆ ಇಷ್ಟಪಡ್ತೀನಿ. ಇವಾಗ ಯಾರಿಗೆ ಪಟ್ಟ ಕಟ್ಟೋದು ಅಂತ ಹೇಳಿ ಅಲ್ಮೊழிಕ್ಕಿಂತ ಮಧುರಾಂಧಕನು ಪ್ರಾಯದಲ್ಲಿ ದೊಡ್ಡವನು, ನನಗಿಂತ ಚಿಕ್ಕವನಾದ್ರೂ ಅವನಿಗೆ ಸ್ವಲ್ಪ ಚಿಕ್ಕ ತಂದೆ ಅನ್ನೋ ಇದರಲ್ಲಿ ಇರೋನು.
கொடும்பாளூர் வேளாರನ್ನು ತಿರುಕೋವಲೂರು ಮಲೆಮಾನ್ನು ಅರುಳ್ಮೊழிಗೆ ಪಟ್ಟ ಕಟ್ಟಬೇಕು ಅಂತಾರೆ. ಧರ್ಮಕ್ಕೂ ನ್ಯಾಯಕ್ಕೂ ಕುಲಮುರಕ್ಕೆ ವಿರೋಧವಾದ ಈ ಕೆಲಸಕ್ಕೆ ನಾನು ಹೇಗೆ ಸಂಬಂಧಿ ಹೇಳೋಕ್ಕಾಗುತ್ತೆ? ಅಲ್ಲ, ನಿಮ್ಮ ತಾನೇ ಹೆಂಗೆ ಇದನ್ನು ಕೇಳೋಕ್ಕಾಗುತ್ತೆ? ಅಮ್ಮ, ನನಗೆ ಹೆಲ್ಪ್ ಮಾಡಿ, ಮಧುರಾಂಧನಿಗೆ ಪಟ್ಟಕಟ್ಟಕ್ಕೆ ನೀವು ಸಮ್ಮತಿಯನ್ನು ಕೊಡಿ. ಅದನ್ನು ಇಟ್ಕೊಂಡು ನಾನು ಸೇನಾಪತಿ ದೊಡ್ಡಬಳ್ಳಾರನ್ನು ತಿರುಕೋವಲೂರು ಮಲೆಮಾನನ್ನು ಸಮ್ಮತಿ ಕೊಡೋಕೆ ಹೇಳ್ತೀನಿ. ನಿಮ್ಮ ಸಮ್ಮತವನ್ನು ಅನುಮತಿಯನ್ನು ಹೇಳಿದರೆ ನಾನು ಈ ಸೋಳ ಸಾಮ್ರಾಜ್ಯಕ್ಕೆ ಕಾಪಾಡಿದ ಪುಣ್ಯವನ್ನು ಕಟ್ಟಿಕೊಳ್ಳಿ ಅಂತ ಹೇಳಿದರು ಸಂತೋಷ ಸೋಳ ಚಕ್ರವರ್ತಿ. ಚೆಂಬೇನ್ ಮಹಾದೇವಿ, ಅಯ್ಯ, ನನ್ನ ಸಮ್ಮತವನ್ನು ಕೇಳಬೇಡಿ. ಶಿವಪದ ಸೇರಿದ ನನ್ನ ಗಂಡ ನನಗೆ ಇಟ್ಟಿದ್ದ ಕಟ್ಟಲೆಗೆ ಮಾರಾಗ ನಾನು ನಡೆಯೋಕ್ಕಾಗಲ್ಲ. ಆದ್ದರಿಂದ ರಾಜ್ಯ ವ್ಯವಹಾರಗಳಿಂದ ನೀನು ಬರೋದಿಲ್ಲ. ಮಧುರಾಂಧಕನ್ನ ಕರೆದು ಅವನ ಸಮ್ಮತವನ್ನು ಕೇಳಿ ಹೇಗೆ ಉಚಿತವನ್ನು ಆಗ ಮಾಡಿ. ಹೌದು ಹೌದು, ಮಧುರಾಂಧಕನ್ನ ಕರೆದು ಅವನ ಸಮ್ಮತವನ್ನು ಕೇಳಿಕೊಂಡು ತಾನೇ ಯಾವುದು ತೀರ್ಮಾನ ಮಾಡಬೇಕು. ಅದಕ್ಕೂ ನಿಮ್ಮ ಹೆಲ್ಪ್ ಬೇಕು. ದೇವಿ, ಮಧುರಾಂಧಕನಲ್ಲಿ ಅಂತ ಹೇಳಿದರು ಚಕ್ರವರ್ತಿ. ಚೆಂಬೇನ್ ಮಹಾದೇವಿ ತಮ್ಮ ಗಂಟ್ಲು ಕಟ್ಟಿಕೊಂಡು ನಾಲಿಗೆಯಿಂದ ಕರಗುತ್ತಾ ಇರುವ ಮಾತಲ್ಲಿ ಮಧುರಾಂಧಕನಲ್ಲಿ ಕಳೆದಿದ್ದ 3 ದಿವಸಗಳಿಂದ ಆ ಕ್ವಶ್ಚನನ್ನು ತಾನೇ ನಾನು ಕೇಳ್ತಾ ಇದ್ದೀನಿ. ಯಾರೂ ಹೇಳ್ತಾ ಇಲ್ಲ ಜವಾಬು. ರಾಜ, ನನ್ನ ಮಗ ಇಲ್ಲಿ ಕೋಟೆ ದಳಪತಿ ಚಿಕ್ಕಪಳುವೇಟರನ್ನ ಕರೆದು ಕೇಳಿ ಅಂತಂದರು. ಚಿಕ್ಕಪಳುವೇಟರರು ನಿಮ್ಮನ್ನು ಕೇಳಬೇಕು ಅಂತಾರೆ. ನೀವು ಮುಖ್ಯಮಂತ್ರಿ ಅಂದರೂ ಏನೋ ಸಂಚು ಮಾಡಿ ಮಧುರಾಂಧಕನ್ನ ಮರೆಯಾಗಿಟ್ಟಿರೋ ಹಾಗೆ ತಪ್ಪು ಹೇಳ್ತಾರೆ. ಅಮ್ಮ, ಇವಾಗ ಚಿಕ್ಕಪಳುವೇಟರನ್ನ ಮುಖ್ಯಮಂತ್ರಿನ ಕರ್ಕೊಂಡು ಕೇಳ್ತೀನಿ, ಅನುಮತಿ ಕೊಡಿ ಅಂತ ಹೇಳಿ. ಹಾಗೆ ಕರ್ಕೊಂಬರ ಕೇಳಿ, ನಾನು ಅವ್ರನ್ನ ಕೇಳ್ತೀನಿ ಅಂತ ಅಂದರು ಚೆಂಬೇನ್ ಮಹಾದೇವಿ. ಕುಂದವೈ ತಕ್ಷಣ ಬಾಗಿಲ ಹತ್ರ ಹೋಗಿ ಅಲ್ಲಿದ್ದ ಕಾವಲರ್ಗಳ ಹತ್ರ ಹೇಳಿ ಕಳಿಸಿದ್ಲು. ಸ್ವಲ್ಪ ಹೊತ್ತಿಗೆಲ್ಲ ಮುಖ್ಯಮಂತ್ರಿಯನ್ನು ಚಿಕ್ಕಪಳುವೇಟರನ್ನು ಬಂದರು. ಚಕ್ರವರ್ತಿ ಚಿಕ್ಕಪಳುವೇಟರನ್ನು ನೋಡಿ, ದಳಪತಿ, ಸೋಳನಾಡು ಎಲ್ಲ ಹೊಗಳಿ ಮಾತಾಡುವ ಚೆಂಬೇನ್ ಮಹಾದೇವಿ ನೀರು ಕೇಳಿದ ಅದೇ ಕ್ವಶ್ಚನನ್ನು ಕೇಳ್ತಾ ಇದ್ದಾರೆ. ಮಧುರಾಂಧಕನ್ ಎಲ್ಲಿ ಅಂತ ಕೇಳ್ತಾ ಇದ್ದಾರೆ. ಮಧುರಾಂಧಕ ದೇವರ ಬಗ್ಗೆ ನೀವು ಅರ್ಥಿದ್ದನ್ನು ಹೇಳಿ ನಿಮ್ಮ ಸಂದೇಹವನ್ನು ಮುಚ್ಚು ಮರೆಯಿಲ್ಲದೆ ಹೇಳಿಬಿಡಿ ಅಂತ ಅಂದರು. ಚಿಕ್ಕಪಳುವೇಟರು ಹೇಳಿದರು, ದೇವಿಯರನ್ನ ಶಿವಭಕ್ತಿನೂ ಶೀಲನೂ ಲೋಕನೇ ಗೊತ್ತಾಗಿರೋದು. ಸೋಳನಾಡಿನ ಜನಗಳು ಅವ್ರನ್ನ ನಡೀತಾ ಇರುವ ದೈವವಾಗಿಯೇ ಅಂದ್ಕೊಂಡು ಹೊಗಳ್ತಾ ಇದ್ದಾರೆ. ನಾನು ಆ ಥರನೇ ಹೊಗಳ್ತಾ ಇದ್ದೀನಿ. ನಾನು ಇವಾಗ ಹೇಳೋದನ್ನು ತಪ್ಪು ಹೇಳೋದಾಗೆ ಅನ್ಕೋಬಾರದು. ಯಾವ ಕಾರಣದಿಂದನೋ ದೇವಿಯವರು ತಮ್ಮ ಕುಮಾರರು ಸೋಳ ಸಿಂಗಾದನ ಹತ್ತೋದನ್ನು ಇಷ್ಟಪಟ್ಟಿಲ್ಲ. ಇದನ್ನು ಎಲ್ಲರನ್ನೂ ಅರ್ತಿದ್ದು. ದೊಡ್ಡ ಪ್ರಾಟಿಯಾರ್ಕಿಂತನೂ ನನಗಾದರೂ ಬೇರೆಯವ್ರಿಗಾದರೂ ಅವರ ಮಗನ ವಿಷಯದಲ್ಲಿ ಜಾಸ್ತಿ ಪ್ರೀತಿ ಇರೋಕ್ಕೆ ಸಾಧ್ಯ ಇಲ್ಲ. ಆದ್ರೂ ಮರ್ಮವಾಗಿರುವ ಕೆಲವು ವಿಷಯಗಳನ್ನು ನಿಮಗೆ ಬಿಡಿಸಿ ಹೇಳೋದು ಅವಶ್ಯವಾಗಿದೆ. ಅದರಲ್ಲೂ ಚಕ್ರವರ್ತಿ ಮಧುರಾಂಧಕನ್ನ ಕೊಂಡು ಬನ್ನಿ ಅಂತ ಹೇಳಿ ನನಗೆ ಕಟ್ಲೆ ಹಾಕಿರೋದ್ರಿಂದ ನನ್ನ ಕೆಲವು ಅನುಮಾನಗಳನ್ನು ಹೊರಗಡೆ ಹೇಳಬೇಕಾಗಿದೆ. 3 ದಿವಸಕ್ಕೆ ಮುಂಚೆ ಮೂತ ಎಂಬರಿಬಾಟಿನು ಮಧುರಾಂಧಕ ದೇವರನ್ನು ಕೋಟೆಗೆ ಹೊರಗಡೆ ಹೋದರು. ಪುಷ್ಪ ಕೈಂಗರ್ಯ ಮಾಡೋ ಸೇಂದನಂದನ ಕುಡಿಲಿಗೆ ಹೋಗಿ ಕ್ಷೇಮ ವಿಚಾರಿಸಿದ್ರು. ಆಮೇಲೆ ದೇವಿ ಒಬ್ಬರು ಮಾತ್ರ ಕೋಟೆಗೆ ತಿರುಗಿದ್ರು. ಸ್ವಲ್ಪ ಹೊತ್ತಾದಮೇಲೆ ನಾನು ನನ್ನ ಅಣ್ಣನು ಕೋಟೆ ಬಾಗಿಲಿಗೆ ಸ್ವಲ್ಪ ದೂರದಲ್ಲಿ ನಿಂತು ಕೊಡುಂಬಾಳೂರು ಬೇಳಾರ ಜೊತೆ ಮಾತಾಡ್ತಾ ಇದ್ವು. ಮಧುರಾಂಧಕ ದೇವರ ಬಗ್ಗೆ ನಾನು ವಿಚಾರಣೆ ಮಾಡಿಕೊಂಡಿದ್ದಾಗ ಆನೆ ಪಲ್ಲಕ್ಕು ಪರಿವಾರದ ಜೊತೆ ಕೆಲವರು ಕೋಟೆ ಒಳಗೆ ದೂರಿದರು. ಮಧುರಾಂಧಕ ದೇವರ ವಾಳ್ಗ ಅಂತ ಹೇಳಿ ಘೋಷಾನು ಕೇಳಿತ್ತು. ಮುಖ್ಯಮಂತ್ರಿ ಅವ್ರುಗಳು ತಾನೇ ಆವಾಗ ಅದನ್ನು ಸುತ್ತಿ ತೋರಿಸಿದ್ರು. ಆನೆ ಮೇಲೆ ಇದ್ದಿದ್ದವರು ಮಧುರಾಂಧಕ ದೇವರಂತ ಹೇಳಿದರು. ನನಗೆ ಅದ್ರ ಬಗ್ಗೆ ಸ್ವಲ್ಪ ಅನುಮಾನ ಬಂತು. ಆಮೇಲೆ ಚಕ್ರವರ್ತಿನ ಕಟ್ಟಲೆ ಹಾಗೆ ಕೋಟೆ ಕಾವಲು ನನ್ನ ವಶಕ್ಕೆ ಬಂತು. ನನ್ನ ಅರಣ್ಮನೆಯಲ್ಲಿ ತಾನೇ ಮಧುರಾಂಧಕರು ಇರೋದು ಅಭ್ಯಾಸ. ಆವತ್ತು ಅದ್ರ ಬಗ್ಗೆ ನಾನು ವಿಚಾರಿಸಿಲ್ಲ. ಮಾರನೇ ದಿವಸ ವಿಚಾರಿಸಿದಾಗ ನನ್ನ ಅರಮನೆಗೆ ಬರಲಿಲ್ಲ ಅಂತ ಗೊತ್ತಾಯಿತು. ಆಮೇಲೆ ಕೋಟೆ ಪೂರ ತೇಡಿ ಹುಡುಕಿ ನೋಡಿನು, ಯಾರ್ಯಾರನ್ನೋ ವಿಚಾರಿಸಿ ನೋಡಿನು. ಮಧುರಾಂಧಕ ದೇವರ ಬಗ್ಗೆ ಏನೂ ಗೊತ್ತಾಗಲಿಲ್ಲ. ಕೋಟೆ ಒಳಗೆ ಪ್ರವೇಶಿಸಿದವರು ಹೇಗೆ ಮಾಯವಾಗಿ ಹೋದರು? ದೇವಿಯಾರನ್ನು, ಮುಖ್ಯಮಂತ್ರಿನೂ. ಇವಾಗ ನಾನು ಹೇಳೋದಕ್ಕೋಸ್ಕರ ಕ್ಷಮಿಸಬೇಕು. ಅವರು ಇಬ್ಬರೂ ಏನೋ ಸಂಚು ಮಾಡಿ ಮಧುರಾಂಧಕರು ಭೀತಿಕೊಳ್ಳುವ ಹಾಗೆ ಸುದ್ದಿ ಏನೋ ಅವ್ರ ಹತ್ರ ಹೇಳಿ ನಾಗರನ್ನು ಬಿಟ್ಟು ನಾಡನ್ನು ಬಿಟ್ಟು ಓಡಿ ಹೋಗೋ ಹಾಗೆ ಮಾಡಿಬಿಟ್ರು ಅಂತ ಹೇಳಿ ನಾನು ಡೌಟ್ ಪಡ್ತಾ ಇದ್ದೀನಿ. ನಾನು ಹೇಳೋದು ತಪ್ಪಾಗಿದ್ರೆ ತಿರ್ಗಾನು ದೊಡ್ಡ ಪ್ರಾಟಿಯಾರ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಚೆಂಬೇನ್ ಮಹಾದೇವಿ ಕರಗಿದ ಧ್ವನಿಯಲ್ಲಿ, ದಳಪತಿ, ನೀವು ಇವಾಗ ಹೇಳಿದ್ದು ಪೂರ ತಪ್ಪು. ಶಿವನ
ಪಾದ ಕಮಲಗಳ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ. ಮುಖ್ಯಮಂತ್ರಿ ಅನಿರುದ್ಧರ ಹತ್ರ ಸಮೀಪದಲ್ಲಿ ನನ್ನ ಕುಮಾರನ ಬಗ್ಗೆ ಮಾತಾಡಿದ್ದು ಇಲ್ಲ, ಸಂಚು ಮಾಡಿದ್ದು ಇಲ್ಲ. ಅವತ್ತು ಸಾಯಂಕಾಲ ನಾನು ಮಧುರಾಂಧಗನ್ನು ಸೇಂದನಮದನ್ನು ಕುಡಿಲಿಗೆ ಹೋದೆ ಅನ್ನೋ ನಿಜಾನೇ. ನಾನಲ್ಲಿಂದ ಹೊರಟಾಗ ಮಧುರಾಂಧಗನ್ ಸ್ವಲ್ಪ ಹೊತ್ತು ಬಿಟ್ಟು ಬರೋ ಹಾಗೆ ಹೇಳಿದ್ದಾನೆ. ಅದು ಆದಮೇಲೆ ನಾನು ಅವನ್ನ ನೋಡಿಲ್ಲ. 3 ದಿನಗಳಾಗಿ ನಾನು ಅವನ್ನ ಹುಡುಕಿಕೊಂಡಿದ್ದಾನೇ ಇದ್ದೀನಿ ಅಂತ ಹೇಳಿದರು. ಸೆಂಬಿಯನ್ ಈ ಥರ ಮುಖ್ಯಮಂತ್ರಿ ಹೇಳಿದ ಮೇಲೆ ಅಲ್ಲಿದ್ದವರು ಒಬ್ಬೊಬ್ಬರನ್ನು ಕೊಂಡಿದ್ದ ಆಶ್ಚರ್ಯವನ್ನು ಹೇಳೋಕ್ಕಾಗಲ್ಲ ಅಂತ. ದೇವಿಯವರು ಹೇಳೋದನ್ನು ನಾನು ಒಪ್ಕೋತೀನಿ. ಹಾಗಾದರೆ ಮುಖ್ಯಮಂತ್ರಿ ತಾನೇ ಈ ಮರ್ಮವನ್ನು ಹೊರಗಡೆ ಹೇಳಬೇಕು ಅಂತ ಅಂದರು ಕಾಲಾಂಧಕರು. ಯಾವ ಮರ್ಮವನ್ನು ಅಂತ ಮುಖ್ಯಮಂತ್ರಿ ಅನಿರುದ್ಧರು ಕೇಳಿದ್ರು. ದೇವಿಯ ಮಗ ಕಾಣದೇ ಹೋಗಿರುವ ಮರ್ಮವನ್ನ ಬಗ್ಗೆ. ದಳಪತಿ, ಈ ಕೋಟೆ ಪೂರ್ತಿ ನೀವು ಚೆನ್ನಾಗಿ ಹುಡುಕಿ ನೋಡಿದ ಹಾಗೆ ಕೇಳಿದ್ದು ನಿಜಾನ? ಹೌದು. ನಿಮ್ಮ ಅರಮನೆ ಬಿಟ್ಟರೆ ಬೇರೆ ಎಲ್ಲ ಜಾಗವನ್ನು ಹುಡುಕಿ ನೋಡಿ ಆಯ್ತು. ನನ್ನ ಅರಮನೆ ಮಾಟ ಯಾಕೆ ಬಿಟ್ಟು ಬಿಡೋಕ್ಕೆ ಕಾರಣ ಏನು? ನೀವು ಚೋಳ ಸಾಮ್ರಾಜ್ಯವನ್ನು ಮುಖ್ಯಮಂತ್ರಿಯನ್ನು ಮರ್ಯಾದೆ ಕಾರಣ. ಆಹಾ, ಹಾಗಾದರೆ ನಿಮ್ಮ ಕರ್ತವ್ಯವನ್ನು ನೀವು ಸರಿಯಾಗಿ ಮಾಡಿಲ್ಲ ಅಂತ ಅನ್ಸುತ್ತೆ. ಹೋದರೂ ಹೋಗಲಿ ಚಕ್ರವರ್ತಿ, ನಿಮ್ಮ ದೊಡ್ಡ ಅಣ್ಣನು ಅಮ್ಮನು ಚೋಳನಾಡು ಎಲ್ಲ ಹೊಗಳುವ ಶಿವಭಕ್ತ ಶಿರೋಮಣಿಯಮಾಗಿಯ ದೊಡ್ಡ ಎಂಬಿರಾಟಿಯರು ತಮ್ಮ ಮಗನ ಬಗ್ಗೆ ನನ್ನ ಹತ್ರ ಏನೂ ಹೇಳಲಿಲ್ಲ. ನಾನು ಅವರು ಸೇರಿ ಸಂಚು ಏನು ಮಾಡಲಿಲ್ಲ. ಆದರೆ ಒಂದು ಹೇಳ್ತಾ ಇದ್ದೀನಿ, ದೇವಿಯವರ ಹೊಟ್ಟೆಯಲ್ಲಿ ಹುಟ್ಟಿದ ದೇವರು ಅನ್ನುವ ದೇವರು ನನ್ನ ಮಾಳಿಗೆಯಲ್ಲೇ 3 ದಿವಸದಿಂದ ಇದ್ದಾರೆ. ಇವಾಗ ಈ ಕೋಣೆಯ ಬಾಗಿಲಲ್ಲಿ ಬಂದು ನಿಮ್ಮನನ್ನು ಅಮ್ಮನನ್ನು ದರ್ಶನ ಮಾಡೋಕ್ಕೋಸ್ಕರ ಕಾಯ್ತಾ ಇದ್ದಾರೆ. ಅನುಮತಿ ಕೊಟ್ಟರೆ ಕರ್ಕೊಂಬರ್ತೀನಿ. ಈ ಥರ ಮುಖ್ಯಮಂತ್ರಿ ಹೇಳಿದ ತಕ್ಷಣ ಅಲ್ಲಿದ್ದವರು ಒಬ್ಬೊಬ್ಬರನ್ನು ಪಡೆದಿದ್ದ ಆಶ್ಚರ್ಯಕ್ಕೆ ಹೇಳಿ ಸಾಧ್ಯವಿಲ್ಲ. ಚಕ್ರವರ್ತಿ, ಮುಖ್ಯಮಂತ್ರಿ ಇದೇನು ಗಲಾಟೆ? ದೇವಿನ ಮಗನನ್ನು ಕರ್ಕೊಂಬರೋದಕ್ಕೂ ಅನುಮತಿ ಯಾಕೆ? ಬೇಗ ಕರ್ಕೊಂಬನ್ನಿ ಅಂತಂದರು. ಮುಖ್ಯಮಂತ್ರಿ ಅನಿರುದ್ಧರು ಬಾಗಿಲ ಹತ್ರ ಹೋಗಿ ಕೈ ತಟ್ಟಿಬಿಟ್ಟು ತಿರ್ಗಾನ ಒಳಗೆ ಬಂದರು. ಮರುಕ್ಷಣ ಸೇಂದನಮದನ್ನು ಮುಂದೆ ಬಿಟ್ಟುಕೊಂಡು ಆಳ್ವಾರ ಕಡೆಯ ನಂಬಿ ಬಂದ. ಚಿಕ್ಕಪ್ಪಳಿಬಿಟ್ಟರು ತುಂಬ ಅಹಂಕಾರದಿಂದ ಮುಖ್ಯಮಂತ್ರಿನ ಪರಿಗಾಸಕ್ಕೆ ಒಂದು ಕೊನೆಯೇ ಬೇಡವಾ ಅಂತ ಕೇಳಿದರು. ಆದರೆ ಸೆಂಬಿಯನ್ ಮಾದೇವಿ 2 ಕೈಗಳನ್ನು ಉದ್ದ ಮಾಡಿ ತಮ್ಮ ಮುಖದಲ್ಲಿ ಪ್ರೀತಿಯನ್ನು ಆಶ್ಚರ್ಯನ್ನು ತುಂಬಿ ಮಗನೇ ಅಂತ ಹೇಳಿ ಕರೆದಿದ್ದ ತಕ್ಷಣ ದಳಪತಿಗೆ ಮನಸ್ಸಿನಲ್ಲಿ ಕನ್ಫ್ಯೂಷನ್ ಉಂಟಾಗ್ಬಿಡ್ತು. ಸೇಂದನಮದನ್, ತಾಯೇ, ನನ್ನನ್ನು ಕರೆಯೋಕ್ಕೆ ಇವಾಗಲಾದರೂ ತಮಗೆ ಮನಸ್ಸು ಬಂದಿತ್ತೋ ಅದು ನಾನು ಮಾಡಿದ್ದ ಭಾಗ್ಯ ಅಂತ ಹೇಳಿಕೊಂಡು ಕಣ್ಗಳಲ್ಲಿ ನೀರು ತುಂಬಿ ಹೇಳ್ತಾ ಸೆಂಬಿಯನ್ ಮಾದೇವಿ ಹತ್ರ ಬಂದ. ಮಧುರಾಂಧಗ ಉತ್ತಮ ಸೋಳ ಅಂತ ಹೇಳಿ ಚರಿತ್ರದಲ್ಲಿ ಹೆಸರಾಗಿದ್ದ ಶಿವಭಕ್ತಿ ಮಗನನ್ನು ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದ ಅವನ್ನ ದೇವಿ ಪ್ರೀತಿಯಿಂದ ತಬ್ಕೊಂಡು ಮೈಮರೆತು ಆನಂದವಾಗಿ ಕಣ್ಣೀರು ಸುರಿಸಿದರು. ಇಷ್ಟರಲ್ಲಿ 71ನೇ ಸಂಚಿಕೆ ಮುಗಿಯಿತು.